ಗೃಹಲಕ್ಷ್ಮಿ ದುಡ್ಡು ಬೀಳ್ತಿರೋ ಖುಷಿಗೆ ಎಲ್ಲರೂ ಕೂಡ ನಮ್ಮನ್ನು ಮರಿಬೇಡಿ. ಯಾಕಪ್ಪ ಅಂದರೆ ಗೃಹಲಕ್ಷ್ಮಿ ದುಡ್ಡು ಬೀಳೋವಂಥ ಡೇಟು ಕನ್ಫರ್ಮ್ ಆಗಿದೆ. ಇದೇ ಖುಷಿಗೆ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಈ ಬೆಲ್ಲೈಕನ್ನ ಅಲ್ಲಿಗೆ ಸೆಟ್ ಮಾಡಿ ಇಟ್ಕೊಳ್ಳಿ. ಯಾಕಪ್ಪ ಅಂದರೆ ನಾನು ಯಾವಾಗಲೇ ವಿಡಿಯೋ ಮಾಡೋಕ್ಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಅದೇ ರೀತಿ ಗೃಹಲಕ್ಷ್ಮಿ ಬಗ್ಗೆ ಕಾದು 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 ಸಾಕಾಗಿತ್ತು ಗುರು. ನೀನು ಇವತ್ತೇನೋ ಬರುತ್ತೆ ಅಂತ ಹೇಳ್ತಿದ್ಯಾ, ನಿಜಾನ ಸುಳ್ಳೋ ಗೊತ್ತಿಲ್ಲ, ಒಟ್ಟು ಕೇಳ್ತೀವಿ ಅಂತೇಳಿ ಹೇಳ್ತಿದ್ದೀರಾ. ಅದು ನನಗೆ ಅರ್ಥ ಆಯಿತು. ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಗೃಹಲಕ್ಷ್ಮಿ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಯಾವತ್ತು ಬರುತ್ತೆ ಮತ್ತು ಎಷ್ಟೊತ್ತಿಗೆ ಬರುತ್ತೆ, ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ನೋಡ್ತಾ ಇರ್ಬೋದು. ಕೊನೆಗೂ ಕೂಡ ಗೃಹಲಕ್ಷ್ಮಿ ಡೇಟು ಸಿಕ್ಕಿದೆ. ಈಗ 28ನೇ ತಾರೀಕು ಬರುತ್ತೆ ಗೃಹಲಕ್ಷ್ಮಿ ಅಂತೇಳಿ ಒಂದು ಪರ್ಫೆಕ್ಟ್ ನ್ಯೂಸ್ ಅನ್ನೋದು ಇದೆ. ಈ ನ್ಯೂಸು ನಮಗೆ ಸಕಲ GB ವಲ್ಲಭಗಳಿಂದ ಸಿಕ್ಕಿದೆ. ಇದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಅದೇ ರೀತಿ ನೋಡ್ತಾ ಇರ್ಬೋದು, ಈಗ ಗೃಹಲಕ್ಷ್ಮಿ ಅಮೌಂಟು ಬರ್ತಾ ಇರೋ ಖುಷಿಗೆ ನಾನು ಒಂದು ಸ್ಕ್ಯಾನರ್ ಕಳಿಸ್ತೀನಿ. ಅದಕ್ಕೆಲ್ಲರೂ ಕೂಡ 10 ರೂಪೀಸ್ ಫೋನ್ಪೇ ಮಾಡಿಬಿಡಿ. ಯಾಕಪ್ಪ ಅಂದರೆ ನಾನು ಬಡವ ಇದ್ದೀನಿ. ಈ ರೀತಿ ಅಪ್ಡೇಟ್ಸು ಕೊಡಬೇಕು ಅಂದರೆ ನೀವು ನನಗೊಂದು ಸ್ವಲ್ಪ ದುಡ್ಡನ್ನ ಪೇ ಮಾಡಬೇಕು. ಈಗ ಗೊತ್ತಾಗಿದೆ 28ನೇ ತಾರೀಕು ಬರುತ್ತೆ ಗೃಹಲಕ್ಷ್ಮಿ ದುಡ್ಡು ಅಂತ. ಬಾರದೇ ಇದ್ದರೆ ನನ್ನ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಗುರು. ಯಾಕಪ್ಪ ಅಂದರೆ ಇದು ನನಗೆ ಸಿಕ್ಕಿರೋ ಪರ್ಫೆಕ್ಟ್ ಇನ್ಫಾರ್ಮೇಷನು ಮತ್ತು ಒಂದು ಗುಡ್ ಇನ್ಫಾರ್ಮೇಷನ್ನು. ಅದೇ ರೀತಿ ಯಾವ್ಯಾವ ಜಿಲ್ಲೆಗಳಿಗೆ ಎಷ್ಟೊತ್ತಿಗೆ ಆಗ್ತಾರೆ ಅಂತ ಅನ್ನೋದಾದರೆ, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 8 ಗಂಟೆ ಒಳಗೆ, ರಾತ್ರಿ 8 ಗಂಟೆ ಒಳಗಡೆ ನಿಮ್ಗೆ ಯಾವಾಗ ಬೇಕಾದರೂ ಆಗ್ಬೋದು ಗುರು. ಇದು ಯಾವಾಗ ಬೀಳುತ್ತೆ ಅದಾದರೆ ಎಷ್ಟು ಜಿಲ್ಲೆಗಳಿಗೆ, ಎಷ್ಟು ಜಿಲ್ಲೆ ಅಂತಲ್ಲ, ಇಡೀ ಡಿಸ್ಟಿಕ್ಕಿಗೆ ಪೂರ್ತಿ ಎಲ್ಲ ಡಿಸ್ಟಿಕ್ಗಳಿಗೂ ಹಾಕ್ತಾರೆ. ಅದು ಒಂದು ಸ್ವಲ್ಪ ಲೇಟ್ ಆಗ್ಬೋದು, ಬೆಳಿಗ್ಗೆ ಬೀಳ್ಬೋದು, ಮಧ್ಯಾಹ್ನ ಒಟ್ಟು ಕಾಯಿರಿ. ಒಟ್ಟು ಸಂಜೆ 8:30 10 ಗಂಟೆ ಒಳಗೆ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಅಮೌಂಟು ಬಂದು ಕ್ರೆಡಿಟ್ ಆಗುತ್ತೆ. ಇದು ಇವತ್ತಿನ ಒಳ್ಳೆ ವಿಡಿಯೋದ ಟಾಪಿಕ್ಕು. ಇನ್ನೂ ನನ್ನ ಚಾನಲ್ನಲ್ಲಿ ಬೇರೆ ಬೇರೆ ಥರದ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ನಿಮಗೂ ಕೂಡ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟಿಲ್